ಹಾಯ್ ಫೋಕ್ಸ್, ಇವತ್ತು ಪ್ರಾಬ್ಲಮ್ ಬಂದ್ಬಿಟ್ಟು ಟಪಲ್ಸು. ಟಾಸ್ಕ್ ಏನಪ್ಪ ಅಂದರೆ, ಗಿವನ್ ಆ್ಯನ್ ಇಂಟೀಜರ್ ಎನ್ ಅಂಡ್ ಎನ್ ಸ್ಪೇಸ್ ಸೆಪರೇಟೆಡ್ ಇಂಟೀಜರ್ಸ್. ಸೊ ಕ್ರಿಯೇಟ್ ಟಪಲ್ನ ಕ್ರಿಯೇಟ್ ಮಾಡಬೇಕು ಆಫ್ ದೀಸ್ ಎನ್ ಇಂಟೀಜರ್ಗೆ. ದೆನ್ ಕಂಪ್ಯೂಟ್ ದ ಪ್ರಿಂಟ್ ರಿಸಲ್ಟ್ ಇನ್ ಆ್ಯಶ್ ಆಫ್ ಟಿ. ಅಂದರೆ ಕೊಟ್ಟಿರೋದನ್ನ ಲೀಸ್ಟ್ ಆಫ್ ಇಂಟೀಜರ್ಸ್ನ ನಾವು ಟಪಲಾಗಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿದಾದ್ಮೇಲೆ ಅದನ್ನು ಲೀಸ್ಟ್ ಆಫ್ ಟಪಲ್ನ ಅಂದರೆ ಲೀಸ್ಟ್ ಆಫ್ ನಂಬರ್ಸ್ನ ಟಪಲಾಗಿ ಕನ್ವರ್ಟ್ ಮಾಡಿರ್ತೀವಲ್ಲ, ಆ ಟಪಲ್ನ ಆ್ಯಶ್ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಇದು ಟಾಸ್ಕು. ನೆಕ್ಸ್ಟ್ ಏನಪ್ಪ ಅಂದರೆ, ಫಸ್ಟ್ ನಾವು ಎನ್ ಇಂಟೀಜರ್ ರಾ ಇನ್ಪುಟ್ನ ತಗೊತಾ ಇದ್ವಿ. ಇವತ್ತು ಫುಲ್ಲು ಏನಾಯ್ತು ಅಂದರೆ, ನಾನು ಇಲ್ಲಿ ಪೈಥಾನ್ 3 ಅಂತ ಹಾಕೊಂಡ್ಬಿಟ್ಟಿದ್ದೀನಿ. ಪೈಥಾನ್ 3 ಅಂತ ಹಾಕೊಂಡ್ರೆ ನಿಮಗೆ ಔಟ್ಪುಟ್ ಬರಲ್ಲ. ಸೊ ಯು ಶುಡ್ ಅಪ್ಲೈ ಫಾರ್ ಪೈಥಾನ್ 2 ಆರ್ choose this option, python 2 only. Then only you can able to find or get the right output. ಸೊ ನಾನಿಲ್ಲಿ n is equal to ರಾ ಇನ್ಪುಟ್ ಅಂದರೆ ಸ್ಯಾಂಪಲ್ ಇನ್ಪುಟ್ 2 ಅಂತ ಕೊಟ್ಟಿದ್ದಾರೆ. ನಾನು 2 ಅಂದರೆ ಅಂತ ಕೊಡ್ಬೋದು. ನೆಕ್ಸ್ಟ್ ಇಂಟೀಜರ್ ಲಿಸ್ಟ್ ಮ್ಯಾಪ್ ಅಂದರೆ ಕೊಟ್ಟಿರೋ ಇನ್ಪುಟ್ನ ಇಂಟೀಜರ್ ಆಗಿ ಮ್ಯಾಪ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ಅಂದರೆ 2, 3 ಇನ್ಪುಟ್ಸ್ ಕೊಟ್ಟಿದ್ರೆ, ಈಗ ಓನ್ಲಿ 2 ಆದರೆ ಓಕೆ, 2, 3, 4 ಇದ್ದರೆ ಅದನ್ನ ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ಅದನ್ನು ಟಿ ಈಸ್ ಈಕ್ವಲ್ ಟು ಟಪಲ್ ಆಫ್, ಅಂದರೆ ಈ ವೇರಿಯೇಬಲ್ ಇಂಟೀಜರ್ ಲೀಸ್ಟಲ್ಲಿ ಲೀಸ್ಟ್ ಆಫ್ ನಂಬರ್ಸ್ನ ಸೇವ್ ಮಾಡಿರ್ತೀವಲ್ಲ, ಅಂದರೆ ಅಸೈನ್ ಮಾಡಿರ್ತೀವಲ್ಲ, ಅದನ್ನ ಟಪಲ್ಲಾಗಿ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಆಫ್ಟರ್ ಕನ್ವರ್ಟಿಂಗ್ ಟು ಟಪಲ್, ನಾನು ಹ್ಯಾಶ್ ಆ ಟಪಲನ್ನು ಟೀಗೆ ಸೇವ್ ಮಾಡಿರ್ತೀನಲ್ಲ, ಆ ಟೀನ ಹ್ಯಾಶ್ ಫಂಕ್ಷನ್ನಾಗಿ ಪ್ರಿಂಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಎರಡು ಮೇಜರಾಗಿ ಯೂಸ್ ಮಾಡಿರೋ ಬಂದರೆ ಟಪಲ್ ಅನ್ನೋ ಒಂದು ವರ್ಡ್ ಒಂದು, ಇವೆರಡು ಹ್ಯಾಶ್ ಅನ್ನೋ ಒಂದು ವರ್ಡು, ಇವೆರಡು ಬಿಲ್ಟ್ ಇನ್ ಫಂಕ್ಷನ್ಸು. ಇದು ಟಪಲ್ ಆಫ್ ಅಂದರೆ ಈಗ ಲೀಸ್ಟ್ ಆಫ್ ಅಂತ ಕೊಟ್ಟರೆ ಟೈಪ್ ಕ್ಯಾಸ್ಟಿಂಗು, ನೀವು ಲೀಸ್ಟಾಗಿ ಕನ್ವರ್ಟ್ ಆಗುತ್ತೆ. ಈಗ ಟಪಲ್ ಅಂತ ಕೊಟ್ಟಿರೋದ್ರಿಂದ ಟಪಲ್ಲಾಗಿ ಕನ್ವರ್ಟ್ ಆಗುತ್ತೆ. ಈಗ ಅದು ಕನ್ವರ್ಟ್ ಆದಮೇಲೆ ಟೀಗೆ ಸೇವ್ ಮಾಡಿದ್ದೀನಿ. ಟೀಗೆ ಸೇವ್ ಮಾಡಿದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ 2 ಅಂತ ಕೊಟ್ಟಿದ್ದೆ ಅಂದ್ಕೊಳ್ಳಿ. 2 ಸ್ಪ್ಲಿಟ್ ಆಗುತ್ತೆ, ಅಂದರೆ ರಾ ಇನ್ಪುಟ್ಟು ಇಂಟೀಜರ್ ಲಿಸ್ಟಲ್ಲಿ ಸೇವ್ ಆಗುತ್ತೆ. ಅದಾದಮೇಲೆ 2ನ ಟಪಲ್ಗೆ ಸೇವ್ ಮಾಡಿದ್ದೀನಿ. ಅದಾದಮೇಲೆ ಹ್ಯಾಶ್ ಫಂಕ್ಷನ್ನ ಆ 2ಗೆ ಅಪ್ಲೈ ಮಾಡಿದ್ದೀನಿ. ಅದಾದಮೇಲೆ ಪ್ರಿಂಟ್ ಮಾಡಿದಾದಮೇಲೆ ಇಲ್ಲಿ ನೋಡಿ, ನಾನು ಔಟ್ಪುಟ್ ಬಂದಿದೆ ಕರೆಕ್ಟಾಗಿ. ಅದೇ ನೀವಿಲ್ಲಿ ಪೈಥಾನ್ 2ಗೆ ಚೂಸ್ ಮಾಡಿ ಈ ಪ್ರೋಗ್ರಾಮ್ ಅಪ್ಲೈ ಮಾಡಬೇಕು. 3ಗೆ ಬರ್ತಾಯಿಲ್ಲ. 3ಗೆ ಯಾಕೆ ಬರ್ತಾಯಿಲ್ಲ ಅಂದರೆ, ಇವಾಗ ರಾ ಇನ್ಪುಟ್ ಅನ್ನೋದೆಲ್ಲ ಇವಾಗ ಚೇಂಜ್ ಮಾಡಿದ್ದಾರೆ, ಅಪ್ಡೇಟ್ ಮಾಡಿರೋದ್ರಿಂದ ಪೈಥಾನ್ ಅವರು. ಇದು ಓಲ್ಡ್ ಪ್ರಾಬ್ಲಮ್ಮು, ಅಂದರೆ ಯಾವಾಗಲಿಂದನೂ ಇದೆ ಇದು ಹ್ಯಾಕರ್ ರ್ಯಾಂಕ್ ವೆಬ್ಸೈಟು. ಸೊ ಔಟ್ಪುಟ್ ನಿಮಗೆ ರೈಟ್ ಔಟ್ಪುಟ್ ಬರಲ್ಲ. ಅದು ಯಾಕೆಂದರೆ ಒಂದೊಂದು ಎನ್ವಿರಾನ್ಮೆಂಟ್ಗೆ ಹ್ಯಾಶ್ ಫಂಕ್ಷನ್ ಚೇಂಜ್ ಆಗುತ್ತೆ ಅಂತೇನೋ ಇರ್ಬೋದು. ಇದು ಮೋರ್ ಇಂಟು ಕ್ರಿಪ್ಟೋಗ್ರಫಿ ಇದು. ಸೊ ಅಷ್ಟೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಹ್ಯಾಶ್ ಫಂಕ್ಷನ್ ಅಂದರೆ ಒಂದು ಕೋಡಿಂಗ್ ಅಂದ್ಕೊಳ್ಳಿ. ಈಗ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತೀರ, ಹ್ಯಾಕರ್ಗೆ ಗೊತ್ತಾಗ್ದಂಗೆ ಕಳಿಸೋಕ್ಕೆ ಒಂದು ಚಾನಲ್ ಇರುತ್ತಲ್ಲ, ಅದನ್ನು ಒಂಥರ ಕೋಡ್ ನಂಬರಲ್ಲಿ ಕಳಿಸೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಅದು ಒಂದು ಹ್ಯಾಶ್ ಫಂಕ್ಷನು. ಬೇಕಾದರೆ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿ ತಿಳ್ಕೊಬೋದು ಹ್ಯಾಶ್ ಫಂಕ್ಷನ್ ಅಂತ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಪೈಥಾನ್ 2 ಅಂತ ಚೂಸ್ ಮಾಡಲೇಬೇಕು ನೀವು ಈ ಪ್ರೋಗ್ರಾಮ್ ಯೂಸ್ ಮಾಡಬೇಕಾದ್ರೆ. ನಾನು ಇದಕ್ಕೆ ಅಂತಲೇ ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನದಿಂದ ತಲೆ ಕೆಡಿಸ್ಕೊಂಡು ಮಾಡಿದ್ದು. ಸೊ ನೋಡಿ, ಇವಾಗ ಗೊತ್ತಾಯ್ತು ನನಗೆ. ಇಲ್ಲಿ ಡಿಸ್ಕಷನ್ ಅಂತ ಒಂದು ಸೆಕ್ಷನ್ ಇದೆ, ಇಲ್ಲಿ ನೋಡಿ, ಲೀಡ್ ಬೋರ್ಡು, ಸಬ್ಮಿಷನ್ನು, ಲೀಡ್ ಬೋರ್ಡು, ಡಿಸ್ಕಷನ್ನು, ಅಲ್ಲಿ ಎಷ್ಟೊತ್ತು ಹುಡುಕಿದಾದ್ಮೇಲೆ ಸಿಕ್ತು ಅದಾದಮೇಲೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಮತ್ತೆ ಇನ್ನೊಂದು
ಇನ್ನೊಂದು ಪ್ರಾಬ್ಲಮ್ ಜೊತೆ ಸಿಗೋಣ.